ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಸೊ ಇದೊಂಥರ ಸರ್ಪ್ರೈಸ್ ವಿಡಿಯೋ. ಓಕೆನಾ, ನನಗೆ ಸರ್ಪ್ರೈಸ್ ಇದು. ಒಂದು ಬ್ರ್ಯಾಂಡ್ಗೆ ನಾನು ಕೊಲಾಬ್ರೇಷನ್ ಶೂಟ್ ಮಾಡಿಕೊಟ್ಟಿದ್ದೆ. ಓಕೆನಾ, ಸೊ ಅವ್ರ ಕಡೆಯಿಂದ ನನಗೆ ಎಷ್ಟು ಸಾವಿರ ರೂಪಾಯಿ ವರ್ತ್ ಪ್ರಾಡಕ್ಟ್ ಕಳಿಸಿದ್ದಾರೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಆ್ಯಂಡ್ ನಾನೀಗ ಒಂದು ಈಗ ನಾನು ಇನ್ನೊಂದು ಬ್ರ್ಯಾಂಡ್ ಶೂಟ್ ಮಾಡ್ತಾಯಿದ್ದೆ. ಸೊ ಶೂಟ್ ಮಾಡಬೇಕಾದ್ರೆ ನನಗೆ ಅನ್ಎಕ್ಸ್ಪೆಕ್ಟೆಡ್. ಓಕೆನಾ, ಇದು ನಾನು ಗೆಸ್ ಮಾಡಿರಲಿಲ್ಲ ನನಗೆ ಈ ಥರ ಕಳಿಸ್ಕೊಡ್ತಾರೆ ಗಿಫ್ಟನ್ನ ಅಂತ. ಬಟ್ ನನಗೆ ಕೊರಿಯರ್ ಬಾಯಿ ಮನೆ ಬಾಗಿಲಿಗೆ ಬಂದು ತಂದು ಕೊಟ್ಟರು. ಸೊ ಎಷ್ಟು ಭಾರ ಇದೆ ಗೊತ್ತಾ ಇದು. ನೋಡಿ, ಅರ್ಧಂಬರ್ಧ ಓಪನ್ ಆಗಿದೆ. ಸೊ ಓಪನ್ ಮಾಡಿ ನೋಡೋಣ ಏನು ಕಳಿಸಿದ್ದಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ನೋಡಿ ಏನೇನು ಪ್ರಾಡಕ್ಟ್ ಇದೆ ಅಂತ ನೋಡಬೇಕು. ಈಗ ಏನು ಗೊತ್ತಾ, ಈ ರೀತಿ ಏನಾದರೂ ಒಂದು ನಮಗೆ ಅಂತ ನಾವೇನೋ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿ ರಿಟರ್ನ್ ಗಿಫ್ಟ್ ಅಂತ ಕಳಿಸ್ತಾರೆ ಗೊತ್ತಾ. ನನಗದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ತುಂಬ ಖುಷಿ ಆಗ್ತಿದೆ ನನಗೆ. ಇದೆಷ್ಟು ಸಾವಿರ ವರ್ತ್ ಗಿಫ್ಟ್ ಇರ್ಬೋದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಅನ್ಬಾಕ್ಸ್ ಮಾಡೋಣ ಏನು ಕಳಿಸಿದ್ದಾರೆ ಅಂತ. ನನಗೆ ಐಡಿಯಾ ಎಲ್ಲ ಏನೇನು ಪ್ರಾಡಕ್ಟ್ ಕಳಿಸಿದ್ದಾರೆ ಅಂತ. ಸೊ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈಗ ಒಂದು ಶೂಟ್ ಎಲ್ಲ ಮುಗೀತು. ಎಡಿಟಿಂಗ್ ಎಲ್ಲ ಇದೆ. ಎಡಿಟಿಂಗ್ ಆಮೇಲೆ ಮಾಡ್ಕೊಳ್ತೀನಿ. ಫಸ್ಟು ಇದರಲ್ಲಿ ಏನಿದೆ ಅಂತ ನೋಡಬೇಕು. ಯಾಕಂದರೆ ಅರ್ಧಂಬರ್ಧ ಓಪನ್ ಆಗಿಬಿಟ್ಟಿದೆ. ನಾನು ಏನು ಈ ರೀತಿ ಪ್ಯಾಕ್ ಮಾಡಿ ನಾನು ಅವ್ರನ್ನ ಕೇಳಿದೆ, ಕೊರಿಯರ್ ಬಾಯಿನ, ಏನೆಲ್ಲ ಓಪನ್ ಆಗಿಬಿಟ್ಟಿದೆ ಏನಿದು ಅಂತ ಕೇಳಿದೆ. ಸೊ ಅವರು ಕೊಟ್ಟು ತೆಗೆದು ಎಷ್ಟು ಫಸ್ಟು ಈ ರೀತಿ ಆಗಿರುತ್ತೆ. ಏನು ಡ್ಯಾಮೇಜ್ ಏನಾಗಿರಲ್ಲ. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ರಿಟರ್ನ್ ಮಾಡಿಬಿಡಿ ಅಂತ ಅಂದರು. ಸೊ ಅದಕ್ಕೆ ಓಕೆ, ನಾನು ಓಪನ್ ಮಾಡಿ ನೋಡ್ತೀನಿ ಏನಾಗಿದೆ ಏನು ಅಂತ. ಆಮೇಲೆ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ನಿಮಗೆ ಅಂತ ಹೇಳಿದೆ. ಸೊ ಬಾಗ್ಲದ್ರೇ ಈಸ್ಕೊಂಡೆ. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಓಪನ್ ಮಾಡಿ ನೋಡೋಣ ಏನೇನೆಲ್ಲ ಇದೆ ಅಂತ. ಗೈಸ್, ನನ್ನ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಓಕೆನಾ, ಸ್ವಲ್ಪ ಬೆಳಕು ಎಲ್ಲೂ ಕಾಣಿಸ್ತಾ ಇರಲಿಲ್ಲ ನನಗೆ. ಹಾಗಾಗಿ ಇಲ್ಲಿ ರೂಮಲ್ಲಿ ಸ್ವಲ್ಪ ಬೆಳಕು ಕಾಣಿಸ್ತಾ ಇತ್ತು ಅಂತ ಹೇಳಿ ಇಲ್ಲೇ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಓಪನ್ ಮಾಡೋಣ ಗಿಫ್ಟ್ ಬಾಕ್ಸ್ ಏನಿದೆ ಅಂತ. ಸೊ ಏನಿದೆ ಗೊತ್ತಾ, ಇಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ. ನಿಶಾ, ಓ ಮೈ ಗಾಡ್, ಅಯ್ಯೋ ಅರ್ಧಾಕ್ಬಿಡ್ತೀನಿ. ನೋಡಿ ಎಷ್ಟು ಪ್ರಾಡಕ್ಟ್ಸ್ ಕಳಿಸಿದ್ದಾರೆ ನನಗೆ ಅಂತ. ಓ ಮೈ ಗಾಡ್, ಏನೇನಿದೆ ಅಂತ ತೋರಿಸ್ತೀನಿ. ಓಕೆನಾ, ಒಂದೊಂದೇ ತೋರಿಸ್ತೀನಿ. ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಒಂಥರ ಬೇಡ ಕಾಣಿಸ್ತಾ ಇದೆ. ಇದು ಫುಲ್ ಸೆಟ್ ಮಾಡೋಣ ಅಂತ ಅಂದರೆ ಒಂಥರ ಕಾಣಿಸುತ್ತೆ. ಏನು ಮಾಡಲಿ, ನನ್ನ ಮಗ ಮಲ್ಕೊಂಡಿದ್ದವನು ಎದ್ಬಿಟ್ಟ ಇವಾಗ. ಏನು ಮಾಡಲಿ. ಸೊ ಓಕೆ, ಏನೇನು ಕಳಿಸಿದ್ದಾರೆ ಅಂತ ಒಂದೊಂದಾಗಿ ನೋಡೋಣ. ಮಾಮಾ ಅರ್ತ್ ಅಲೋವೆರಾ ಜೆಲ್ ಕಳಿಸಿದ್ದಾರೆ. ಫೇಸ್ ವಾಶ್ ಇದು, ಫಾರ್ ಸ್ಕಿನ್ ಆ್ಯಂಡ್ ಹೇರ್. ಹಾಂ, ಮಾಮಾ ಅರ್ತ್ ಮಾಯ್ಶ್ಚರೈಸ್. ಏನಿದು ಕಣ್ಣತ್ರ ಏನೋ ಅನ್ನಿಸ್ತೈತೆ ನನಗೆ. ಮಾಮಾ ಅರ್ತ್ ಅಲೋವೆರಾ ಮತ್ತು ವಿಟಮಿನ್ ಇ ಜೆಲ್ ಕಳಿಸಿದ್ದಾರೆ. ಇಟ್ಕೋಬೇಕು ಅಲ್ಲಿ ದೂರ ನಿಂತ್ಕೊಳ್ಳಿ. ಹ್ಞೂ ಆಯಿತು, ಫೇಸ್ ಕಚ್ಕೊಳ್ಳೋದಕ್ಕೆ. ಇಲ್ಲಿ ಸೈಕಲಲ್ಲಿ ಕುತ್ಕೋಬಾ, ಸೈಕಲಲ್ಲಿ. ನೆಕ್ಸ್ಟು ಸ್ಟ್ರೆಕ್ಸ್ ಅವರ ಸ್ಟ್ರೀಟ್ಸ್. ಓಕೆ, ಎಲ್ಲಮ್ಮ ಒಂದು ನಿಮಿಷ ಕೊಡ್ತೀನಿ, ಇಲ್ಲಿ ಕುತ್ಕೊಡ್ತೀನಿ ಎಲ್ಲ. ಇದಕ್ಕೆ ಹಾಕೋ. ನೆಕ್ಸ್ಟು ಬರ್ತಾನೆ ಇಲ್ಲ ಬಾಯಿಗೆ.
ಸ್ಟ್ರಿಕ್ಸ್ ಅವರ ಫೇಸ್ ವಾಶ್ ಬ್ರೈಟ್ ಆ್ಯಂಡ್ ಶೈನ್ ಫೇಸ್ ವಾಶ್ನ ಕಳಿಸಿದ್ದಾರೆ. ಏನು ಇಷ್ಟೊಂದು ಫೇಸ್ ವಾಶ್ ಬಂದಿದೆ, ತಳಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದು ನ್ಯಾಚುರಲಿ ಡ್ಯಾಮೇಜ್ ರಿಪೇರ್ಡ್ ಶಾಂಪೂ ಅಂತ. ಇದು ನ್ಯಾಚುರಲ್ ಅವಕಾಡೋ ಫ್ಲೇವರಲ್ಲಿ ಇರುತ್ತೆ. ಹಾಂ, ಇದೊಂದು ಶಾಂಪೂ ಕಳಿಸಿದ್ದಾರೆ, ತಳಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ಲಮ್ ಅವರ ನಯಾಸಿನಮೈಡ್ ರೈಸ್ ವಾಟರ್ ಫೇಸ್ ವಾಶ್ ಕಳಿಸಿದ್ದಾರೆ. ಪ್ಲಮ್ ತಗೊಳ್ಳಿ. ನೆಕ್ಸ್ಟು ನಿವಿಯಾ ಸೋಪ್, ಇದು ಕ್ರೀಮ್ ಸೋಪ್, ಸಾಫ್ಟ್. ನೀರು ಮಾತಾಡಬಾರ್ದು. ನಿವಿಯಾ ಸೋಪ್ ಕಳಿಸಿದ್ದಾರೆ. ಇದು ಬಾಡಿ ಆ್ಯಂಡ್ ಫೇಸ್ಗೆ ಸೋಪ್. ಇದು ಫುಲ್ ಬಂಡಲ್ ಇದೆ, 4 ಪೀಸ್ ಇದೆ ಸೋಪು, ತಗೊಳ್ಳಿ. ನೆಕ್ಸ್ಟ್ ಒನ್ನು ನ್ಯಾಚುರಲಿ ಹೇರ್ ಫಾಲ್ ಕಂಡೀಷ್ನರ್ ನನಗೆ ಬೇಕಿತ್ತು. ಕಂಡೀಷ್ನರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಗಿಫ್ಟ್ ಓಕೆನಾ? ಇದು ಯಾವುದು ನಾನು ಪ್ರಮೋಷನ್ ಮಾಡೋದಿಲ್ಲ, ಜಸ್ಟ್ ಏನು ಕಳಿಸ್ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತಾ ಇರೋದು. ಬಜಾಜ್ ಆಲ್ಮಂಡ್ ಡ್ರಾಪ್ಸ್ ಆ್ಯಂಟಿ ಹೇರ್ ಫಾಲ್ ಶಾಂಪೂ, ವಿಟಮಿನ್ ಇ ಹೇರ್ ಫಾಲ್ ರಿಡಕ್ಷನ್ ಅಂತ. ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇದೊಂದು ಶಾಂಪೂ ಕಳಿಸ್ಕೊಟ್ಟಿದ್ದಾರೆ, ಶುದ್ಧ ಬಾಟಲ್ಲು. ನೆಕ್ಸ್ಟ್ 1% ಕೋಜಿಕ್ ಆಸಿಡ್ ಡರ್ಮಾಕೋ ಅವ್ರದ್ದು ಫೇಸ್ ವಾಶ್ನ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿವಿಯಾ ಫೇಸ್ ವಾಶ್, ಇದೊಂದು ನಿವಿಯಾ ಫೇಸ್ ವಾಶ್ ಕಳಿಸ್ಕೊಟ್ಟಿದ್ದಾರೆ. ನನ್ನ ಮಗ ಸ್ವಲ್ಪ ಮಾತಾಡ್ತಾ ಇರ್ತಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿವಿಯಾ ಅವರ ಅಂಡರ್ ಆರ್ಮ್ ರೋಲ್ ಆನ್ ಕಳಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಪ್ರಾಡಕ್ಟ್, ನಾವು ಯೂಸ್ ಮಾಡ್ತಾ ಇದ್ದೀವಿ. ಮಹಿ ಬ್ಲೂ ಕಲರಲ್ಲಿ ಯೂಸ್ ಮಾಡ್ತಾರೆ, ನಾನಿದು ಪಿಂಕ್ ಕಲರ್ನೇ ಯೂಸ್ ಮಾಡೋದು. ಸೊ ಇದೊಂದು ಕಳಿಸ್ಕೊಟ್ಟಿದ್ದಾರೆ ರೋಲ್ ಆನು. ನೆಕ್ಸ್ಟ್ ಇದು ಓಪನ್ ಆಗ್ಬಿಟ್ಟೈತೆ. ನೆಕ್ಸ್ಟ್ ಇದೊಂದು ಸನ್ಸ್ಕ್ರೀನ್ ಕಳಿಸ್ಕೊಟ್ಟಿದ್ದಾರೆ, ಹೆಸರು ಏನೋ ಇದು. ಇದೊಂದು ಸನ್ಸ್ಕ್ರೀನ್ ಕಳಿಸ್ಕೊಟ್ಟಿದ್ದಾರೆ, ತಗೊಳ್ಳಿ. ನಾನು ಇದನ್ನೆಲ್ಲ ಯೂಸ್ ಮಾಡ್ತೀನಾ? ಇದ್ರ ಬದಲು ಕಾಸೆ ಕಳಿಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ? ಕಾಸು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಂತೀರಾ ಗೈಸ್? ನೆಕ್ಸ್ಟ್ ಡರ್ಮಾಕೋ ಅವರ ಪೋರ್ ಮಿನಿಮಲೈಸ್ ಫೇಸ್ ಸಿರಮು. ಸೊ ಇದು ನನ್ನ ಬಂಗಾಗಿತ್ತಲ್ಲ ಮೂಗ್ ಮೇಲೆ, ಅವಾಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದಿದ್ದು, ಸ್ಟಾಪ್ ಮಾಡಿಬಿಟ್ಟಿದೆ. ಸೊ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ಈ ಒಂದು ಸಿರಮು, ಟ್ರೈ ಮಾಡಿ. ಫೇಸಲ್ಲಿರೋ ಡಲ್ನೆಸ್ಸು ಮತ್ತು ಬ್ಲ್ಯಾಕ್ ಮಾರ್ಕ್ ಎಲ್ಲ ಏನಿರುತ್ತೆ, ಸೊ ಅದೆಲ್ಲ ರಿಮೂವ್ ಆಗುತ್ತೆ. ತಗೊಳ್ಳಿ, ಬಿದೋಗ್ಬಿಡುತ್ತೆ, ಹಂಗೆ ಇಟ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ. ನೆಕ್ಸ್ಟು ಪ್ಲಮ್ ಅವರ ಮಾಯ್ಶ್ಚರೈಸ್ ಕ್ರೀಮ್ ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ಕ್ಯೂಟ್ ಆಗಿದೆ. ಒಂದು ಓಪನ್ ಮಾಡೋಣ. ಸೀಲೆಲ್ಲ ಹಾಕಿದ್ದಾರೆ, ಆಮೇಲೆ ಓಪನ್ ಮಾಡೋದ್ರಾಯ್ತು. ತಗೊಳ್ಳಿ, ಇದೆಲ್ಲ ಈ ಥರದ್ದೆಲ್ಲ ಯೂಸ್ ಆಗುತ್ತೆ. ಬಟ್ ಯಾವ್ದು ಹಾಕೋದು ಯಾವ್ದು ಬಿಡೋದು ಅನ್ನಿಸ್ಬಿಟ್ಟೈತೆ, ಅಷ್ಟು ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೊಂದು ದ ಮ್ಯಾನ್ ಕಂಪನಿ ಬ್ಲ್ಯಾಕ್ ಅಂತ ಇದೆ. ಏನಿದು? ಪರ್ಫ್ಯೂಮಾ? ಲಿಪ್ಸ್ಟಿಕ್ಕಾ? ಐ ಥಿಂಕ್ ಇದು ಪಾಕೆಟ್ ಪರ್ಫ್ಯೂಮ್ ಅಂದ್ಕೊಳ್ತೀನಿ, ಏನೋ ಗೊತ್ತಿಲ್ಲ. ಓಪನ್ ಮಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ. ಓಪನ್ ಮಾಡಿಬಿಡೋಣ. ಮಾತಾಡಬಾರ್ದು. ಆಯ್ತು, ಸೈಲೆಂಟ್. ಐ ಗೆಸ್ ನಾನು ಕರೆಕ್ಟಾಗಿ ಗೆಸ್ ಮಾಡಿದ್ದೆ. ಇದು ಪರ್ಫ್ಯೂಮೇನೆ. ಇದು ಮಿನಿ ಇದೆ ಪರ್ಫ್ಯೂಮ್ ಬಾಟಲ್ಲು, ಬ್ಲ್ಯಾಕ್. ಇದು ಚೆನ್ನಾಗಿದೆ, ಒಳ್ಳೆ ಫ್ರೇಗ್ರೆನ್ಸ್ ಇದೆ. ನನ್ನ ಗಂಡನ್ಗೆ ಯೂಸ್ ಆಗುತ್ತೆ. ನಾನು ಅಷ್ಟೆಲ್ಲ ಪರ್ಫ್ಯೂಮ್ ಯೂಸ್ ಮಾಡಲ್ಲ ಗೈಸ್.
ಇದೇನು ಇದು ಅದೇನೆ ಬಾಡಿ ಸ್ಪ್ರೇ ಇದು. ಸೈಡ್ ಬನ್ನಿ ಕೊಡ್ತೀನಿ. ಹಾಂ ತಗೋ. ಎರಡು ಒಂದೇ, ಒಂದು ನಿಮಿಷ. ಇವೆರಡು ಒಂದೇ ಬ್ರ್ಯಾಂಡು, ಬ್ಲ್ಯಾಕ್ ಹಾಂ ದ ಮ್ಯಾನ್ ಕಂಪ್ನಿ, ಎರಡು ಒಂದೇ. ತಗೊಳ್ಳಿ. ಇದ್ರೊಳಗಡೆ ಹಾಕ್ಬಿಟ್ಟು ಕೊಡ್ತೀನಿ. ಏನು ಹಾಳು ಮಾಡೋಂಗಿಲ್ಲ ಅಷ್ಟೇ. ಓಕೆ ಗುಡ್ ಬಾಯ್. ತಗೊಳ್ಳಿ. ಇದು ಬೇಕು, ಇದು ಬೇಕು. ಸೊ ಇದು ಬಾಡಿ ಸ್ಪ್ರೇ ಅಂತೆ, ಬೋಲ್ಡ್ ಪ್ರೈವಿಲ್ಲ ಬೋಲ್ಡ್. ಇದು ಅಷ್ಟೇ ಪರ್ಫ್ಯೂಮೇನೆ, ಅದು ಬಾಡಿಗೆ ಹಾಕೊಳ್ಳೋದು. ನನ್ನ ಗಂಡನಿಗೆ ಯೂಸ್ ಆಗುತ್ತೆ ಎಲ್ಲ, ನಾವು ಯೂಸ್ ಮಾಡ್ಬೋದು. ಬಟ್ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್, ಮ್ಯಾನ್ ಕಂಪನಿ. ಏನಿದು ಓಪನ್ ಆಗೋಗೋಯ್ತಾ? ಏನಿದು ಹೆಂಗೆ ಓಪನ್ ಮಾಡೋದು? ಇದು ಅಷ್ಟೇ, ದ ಮ್ಯಾನ್ ಕಂಪನಿ ಅಂತ ಇದೆ. ಏರ್ ವಾಲ್ಯೂಮ್ ಸ್ಪ್ರೇ, ಸ್ಟ್ರಾಂಗ್ ಹೋಲ್ಡ್, ಹೇರ್ ವ್ಯಾಲ್ಯೂಮಿಂಗ್ ಪೌಡರ್ ವ್ಯಾಕ್ಸ್ ಅಂತ ಇದು. ಸೊ ಮಹಿಗೆ ಯೂಸ್ ಆಗುತ್ತೆ, ನಮಗೆ. ಸೊ ಇಷ್ಟು ಪ್ರಾಡಕ್ಟ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಇದು ಇಷ್ಟ ಆಗಿ ಸೊ ಈ ರೀತಿ ನಿಮಗೆ ಬ್ರ್ಯಾಂಡ್ ಕಡೆಯಿಂದ ಅಮೌಂಟ್ ಕೊಡೋದಲ್ಲದೆ ಅದ್ರ ಜೊತೆ ಅವ್ರದ್ದು ಕಾಂಪ್ಲಿಮೆಂಟರಿಯಾಗಿ ನಿಮಗೆ ಈ ರೀತಿ ಗಿಫ್ಟ್ಗಳು ಕಳಿಸ್ತಾರಲ್ಲ, ಸೊ ಅದು ಎಷ್ಟು ಖುಷಿ ಕೊಡುತ್ತಲ್ವ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇರ್ತೀರೋ, ಬ್ರ್ಯಾಂಡ್ ಕೊಲಾಬ್ರೇಷನ್ ಏನಾದರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು. ನಾನು ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ. ಆ್ಯಂಡ್ ಯಾ ಕೆಲವೊಬ್ರು ಕೇಳ್ತಾ ಇದ್ರಿ ಯಾವ ರೀತಿ ಕೊಲಾಬ್ರೇಷನ್ ಸಿಗುತ್ತೆ ನಿಮಗೆ, ಹೇಗೆ ಏನು ಅಂತ. ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆದರೆ ನಂಗೆ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ನಾನು ವೀಡಿಯೋ ಶೂಟ್ ಏನು ಮಾಡ್ಕೊಂಡಿಲ್ಲ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೇನಾದರೂ ಏನು ಯಾವ ರೀತಿ ಪ್ರಮೋಷನ್ಸ್ ಬರುತ್ತೆ, ನಾವು ಯಾವ ರೀತಿ ಮಾಡಬೇಕು ಏನು ಅದನ್ನೆಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇದ್ರದ್ದೇ ಒಂದು ವಿಡಿಯೋನ ಮಾಡ್ತೀನಿ. ಅವ್ನು ಲಿಶಾಂತ್ ಈಗ ಮಲ್ಕೊಂಡು ಎದ್ದಿದ್ದಾನೆ. ಬನ್ನಿ ಇಲ್ಲಿ ಹಿಂದೆ ಕೂತ್ಕೊಳ್ಳಿ. ಸೊ ಅದ್ರದ್ದು ವಿಡಿಯೋ ನಾನು ಲಿಶಾಂತ್ ಜಿಜ್ಜಿ ಮಾಡಿಸ್ಕೊಡ್ತೀನಿ ನಡಿ ನಿನಗೆ. ಹಾಂ, ಬೆಳಗ್ಗೆ ಮಲ್ಕೊಂಡವನು ಇವಾಗ ಎದ್ದಿದ್ದಾನೆ. ಸೊ ಸ್ನಾನ ಮಾಡಿಸ್ಬೇಕು ಅವನಿಗೆ. ಆ್ಯಂಡ್ ಸೊ ಇದ್ರ ಬಗ್ಗೆನೇ ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಪ್ರಮೋಷನ್ ಬಗ್ಗೆನೇ ಒಂದಷ್ಟು ನಿಮಗೆ ಟಿಪ್ಸ್ ಕೊಡ್ತೀನಿ. ನೀವೇನಾದರೂ ಸ್ಟಾರ್ಟ್ ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ಒಳ್ಳೆ ಅರ್ನಿಂಗ್ಸ್ ಇದೆ ಇದರಲ್ಲಿ. ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಓಕೆನಾ? ಬಾಯ್ ಮಾಡಿ ಲಿಶು. ಟೋಟಲ್ ಅಮೌಂಟ್ ಎಷ್ಟು ಕಾಸ್ಟ್ ಗಿಫ್ಟ್ ಕಳಿಸಿದ್ದಾರೆ ಅಂತ ನಾನು ಹೇಳ್ತೀನಿ ನಿಮಗೆ, ಓಕೆನಾ ಗಾಯ್ಸ್? ಆಯಿತು ಗಾಯ್ಸ್, ನನಗೆ 5,000 ವರ್ತ್ ಪ್ರಾಡಕ್ಟ್ನ ನನಗೆ ಫ್ರೀ ಗಿಫ್ಟಾಗಿ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಇದೆ ಗಾಯ್ಸ್. ಓ ಮೈ ಗಾಡ್, ಏನು ಹೇಳೋದು. ನನ್ನ ಮಗ ಸುಬ್ಬು ಆಯ್ತು, ಇಲ್ಲಿ ಸೈಡ್ ಬನ್ನಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಒಂದೊಂದು ಪ್ರಾಡಕ್ಟ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ. ಬಟ್ 5,000 ಪ್ರಾಡಕ್ಟ್ ಓಕೆ ಖುಷಿ ಕೊಡ್ತು. ಬಟ್ ಎಲ್ಲೋ ಒಂದು ಕಡೆ ಅದೇ 5,000 ಕ್ಯಾಶ್ ಆಗಿ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಅತಿ ಆಸೆ ಬೇಡ. ಸೊ ಅವ್ರದ್ದು ಏನೋ ಕಾಂಪ್ಲಿಮೆಂಟರಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಅಲ್ವಾ. ಸೊ ಯಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾವ ಬ್ರ್ಯಾಂಡ್ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಬೇಕಾ? ಬೇಡ ಅಂದ್ಕೊಳ್ತೀನಿ. ಯಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ನಿಮಗೂ ಏನಾದರೂ UGC ಬಗ್ಗೆ ಹಾಗೆ ಪೇಯ್ಡ್ ಕೊಲಾಬ್ರೇಷನ್, ನಾನ್ ಪೇಯ್ಡ್ ಆ್ಯಂಡ್ ಬ್ರ್ಯಾಂಡ್ ಹೇಗೆ ಅಪ್ರೋಚ್ ಮಾಡೋದು ಅಥವಾ ಬ್ರ್ಯಾಂಡ್ ನಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಸೊ ಇದ್ರ ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ₹1 ಕಾಸು ಇಲ್ಲದೆ ನಾನು ಫ್ರೀಯಾಗೆಲ್ಲ ಹೇಳ್ಕೊಡ್ತೀನಿ. ಸೊ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಒಂದು ಬ್ರ್ಯಾಂಡ್ ಪ್ರಮೋಷನ್ ಏನು ಮಾಡ್ತಾಯಿದ್ದೆ ನಿಮ್ಗೆ ಹಾಗೆ ಹೇಳಿದೆ, ನಾನು ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾಯಿದ್ದೆ.
ಸೊ ಇದೊಂದು ಬಾಕ್ಸ್ ಬಂತು, ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇದು ಏನು ಪ್ರಮೋಷನ್ ಮಾಡಿದ್ದೀನಿ ಅದ್ರದ್ದು ಎಡಿಟ್ ಮಾಡಿ ಆದರೆ ಇವತ್ತು ಪೋಸ್ಟ್ ಮಾಡ್ತೀನಿ ಅಥವಾ ನಾಳೆ ಪೋಸ್ಟ್ ಮಾಡಬೇಕಾಗತ್ತೆ. ನನ್ನ ಮಗ ಬಿಡ್ತಾ ಇಲ್ಲ, ಅವನಿಗೆ ಸ್ನಾನ ಮಾಡಿಸ್ಬೇಕು. ಲಿಶಾನ್ಗೆ ಲೇಟ್ ಆಗಿದೆ, ತುಂಬ ಸಂಜೆ ಮಾಡ್ಕೊಂಡು ಅವನಿಗೆ ಸ್ನಾನ ಮಾಡಿಸೋಲ್ಲ, ಯಾಕಂದರೆ ನೆಗಡಿ ಆಗಿಬಿಡುತ್ತೆ ಅಂತ. ಸೊ ಮಧ್ಯಾಹ್ನದ ಮೇಲೆ ಅಥವಾ 10 ಗಂಟೆ ಆ ಟೈಮಲ್ಲಿ ಅವನಿಗೆ ಸ್ನಾನ ಮಾಡಿಸ್ತೀನಿ. ಅಯ್ಯ ಅಷ್ಟೇ ಗೈಸ್, ಇವತ್ತು ವಿಡಿಯೋ ತುಂಬ ಸಿಂಪಲ್ಲಾಗಿ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ಕಂಟಿನ್ಯೂ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಏನು ಅಂತ ಎಲ್ಲ. ಸೊ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸೊ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಐ ಡೋಂಟ್ ನೋ ವಾಟ್ ಟು ಡೂ. ಥ್ಯಾಂಕ್ಸ್, ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ. ಲವ್ ಯು ಸೋ ಮಚ್ ಗೈಸ್. ಇಷ್ಟು ಪ್ರಾಡಕ್ಟ್ನ ಅವರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟೊಂದು ಪ್ರಾಡಕ್ಟ್ಸ್ ಬಂದಿದೆ ಗಿಫ್ಟಾಗಿ.